ರಾತ್ರೋರಾತ್ರಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಕಮ್ ಕಾಂಗ್ರೆಸ್ ಮುಖಂಡ ಹೈದರ್ ಅಲಿಯ ಹತ್ಯೆಯಾಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹತ್ಯೆಯಲ್ಲಿ ಅಬ್ಬಾಸ್ ಅಲಿ ಕೈವಾಡ ಇರುವಂತಹ ಆರೋಪವೊಂದು ಕೇಳಿ ಬರ್ತಾ ಇದೆ. ಅಬ್ಬಾಸ್ ಅಲಿ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ಈಗ ಹಲ್ಲೆ ಆಯ್ತಲ್ಲ, ಅದರಲ್ಲೂ ಕೂಡ ಅವ್ರ ಹೆಸರು ಕೇಳಿ ಬಂದಿರುವಂಥದ್ದು. ಗಡಿಪಾರಾಗಿದ್ದ ಹುಡುಗರಿಗೆ ಹಣವನ್ನು ಕೊಟ್ಟು ಕೊಲೆಗೆ ಸಾಥನ ಕೊಟ್ರ ಅನ್ನುವಂತಹ ಅನುಮಾನ. ಆರೋಪಿ ನಾಜ್ ಜೊತೆಗೆ ಕೈ ಜೋಡಿಸಿ ಕೊಲೆಯನ್ನ ಮಾಡಿರುವಂತಹ ಗುಮಾನಿ ವ್ಯಕ್ತವಾಗ್ತಾ ಇದೆ. ಮೃತ ಹೈದರ್ ಅಲಿ ಸಹೋದರ ಸಲೀಂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯ ಜೊತೆಗೆ ಹೈದರ್ ಅಲಿ ಸಹೋದರ ಸಲೀಂ ಮಾತನಾಡಿರುವಂಥದ್ದು. ಈಗಾಗಲೇ ಪೊಲೀಸರು ಹಲವರನ್ನು ಅರೆಸ್ಟ್ ಮಾಡಿದ್ದಾರೆ. ಹಳೆ ವೈಷಮ್ಯಕ್ಕೆ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಈಗ ಹೈದರ್ ಅಲಿಯ ಸಹೋದರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ವಾರದ ಹಿಂದೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೈದರ್ ಅಲಿ ಅವರ ಮರ್ಡರ್ ಆಗುತ್ತೆ, ಕಾಂಗ್ರೆಸ್ ಮುಖಂಡ. ಅದಾದ ಬಳಿಕ ಪೊಲೀಸರು ಸುಮಾರು 7 ಜನರನ್ನು ಬಂಧನ ಮಾಡ್ತಾರೆ. ನಾಸ್ ಸೇರಿದಂತೆ ಆತನ ಸಹಚರರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಒಂದಷ್ಟು ಇನ್ನೂ ಕೂಡ ಗೊಂದಲಗಳಿದ್ದಾವೆ, ಒಂದಷ್ಟು ಅನುಮಾನಗಳಿದ್ದಾವೆ. ಪ್ರಕರಣ ಯಾವ ಕಾರಣಕ್ಕೋಸ್ಕರ ಈ ಒಂದು ಕೊಲೆ ನಡೀತು, ಮತ್ತು ಬೇರೆ ಬೇರೆ ಕಾರಣಗಳಿದೆಯಾ, ರಾಜಕೀಯ ಕಾರಣಗಳಿದೆಯಾ, ಹಣಕಾಸಿನ ವೈಷಮ್ಯವಿದೆಯಾ, ಹೀಗೆ ಹಲವಾರು ಅನುಮಾನಗಳಿದ್ದಾವೆ. ಈ ಬಗ್ಗೆ ಮಾತಾಡಲಿಕ್ಕೆ ಹೈದರ್ ಅಲಿ ಅವರ ಸಹೋದರ ಸಲೀಂ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈಗ ಪ್ರಕರಣ ನಡೆದು ವಾರ ಆಗೋಯ್ತು, ತಮ್ಮನ ಕೊಲೆ ಆಗಿತ್ತು. ಈಗ ಪೊಲೀಸರು ನಾಸ್ ಸೇರಿದಂತೆ ಒಂದು 7 ಜನನ ಅರೆಸ್ಟ್ ಮಾಡವ್ರೆ. ಸೋಫಾರ್ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ನು ಅವ್ರು ಅರೆಸ್ಟ್ ಮಾಡಿರೋದು ತಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ಯಾ? ಹೌದು, ಇವರೇ ಕೊಲೆ ಮಾಡಿದ್ದು, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅಥವಾ ಯಾರು ಬೇರೆ ಅವರು ಇದ್ದಾರೆ ಅಂತ ತಮ್ಗೆ ಅನಿಸುತ್ತಾ ಈ ಪ್ರಕರಣದಲ್ಲಿ? ಹೌದು ಸರ್, ಇವರೇ ಕೊಲೆ ಮಾಡಿರೋದು, ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇನು ಯಾರ್ಯಾರು ಇನ್ನೂ ಒಂದಿಬ್ಬರು ಇದ್ದಾರೆ, ಅವ್ರು ಇದುವರೆಗೂ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇದೆ. ಎಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಹಿಡಿತಾರೆ ಅಂದ್ಬಿಟ್ಟು ನಂಬಿಕೆ ಇದೆ ಸರ್. ಅಂದರೆ ದೊಡ್ಡ ಲಾಸ್ ನಮ್ಮ ಮನೆಗೆ, ನನ್ನ ಫ್ಯೂಚರ್ಗೆ ಮಾಡಿರೋದು ಸರ್ ಇವರು. ಇದು ಅಬ್ಬಾಸು, ನಯಾಜು, ಆಮೇಲೆ ಅವನು ಸುಲ್ತಾನು, ಇವರೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಈ ಘಟನೆ ಮಾಡಿಸಿರೋದು ಸರ್. ಇವರು ಅಬ್ಬಾಸ್ ಬಿಟ್ಟರೆ ಬೇರೆ ಯಾರಿಗೂ ಅಷ್ಟೊಂದು ತಾಕತ್ತೇ ಇಲ್ಲ. ದುಡ್ಡು ಹಣಕಾಸು ಖರ್ಚು ಮಾಡೋಕ್ಕೆ ಯಾರಿಗೂ ಅಷ್ಟೊಂದು ತಾಕತ್ತಿಲ್ಲ. ಇನ್ನೊಂದು, ಇವರೆಲ್ಲ ಒಂದು ಒಳ್ಳೆ ಫ್ರೆಂಡ್ಸ್ ಆಗಿಯೇ ಇದ್ದಿದ್ದು ಸರ್. ಮುಂಚೆಯಿಂದನೇ ಫ್ರೆಂಡ್ಸೇ ಆಗಿದ್ದಿದ್ದು. ಇವನು ಚೆನ್ನಾಗೇ ಬೆಳೀತಾ ಇದ್ದಾನೆ. ಅವ್ರಿಗೆ ಕೆಲವರು ಅದಲ್ಲಿ ಇದ್ದಾರೆ, ಒಬ್ಬ ಇದ್ದಾನೆ, ಅವನಿಗೆ ನೋಡೋಕ್ಕೇ ಆಗ್ತಾಯಿಲ್ಲ ಯಾರನ್ನ ಬೆಳೀತಾ ಇದ್ದಾರೆ. ನಾನು ಭಾಳ ವರ್ಷದಿಂದ ಪೊಲಿಟಿಕಲ್ ಲೈನಲ್ಲಿ ಇದ್ದೀನಿ, ಭಾಳ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ MLA ಸಾಹೇಬ್ರ ಕೆಲಸ ಏನೇನಿದೆ ನಾನು ಏರಿಯಾ ಒಳಗಡೆ ಅದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ವಾರ್ಡ್ ಪ್ರೆಸಿಡೆಂಟೂ ಆಗಿದ್ದೀನಿ. ಇಲ್ಲಿ ಏರಿಯಾ ಒಳಗಡೆ ಎದ್ದ ತಕ್ಷಣ ಬೆಳಗ್ಗೆ BBMPಯಿಂದ ಹಿಡಿದು BWSSB ಸ್ಟ್ರೀಟ್ ಲೈಟು, ಆಮೇಲೆ ತಿರ್ಗಾ 3 ಗಂಟೆ ಆದ ತಕ್ಷಣ ಕಾವೇರಿ ವಾಟ್ರದ್ದು ಅದು ಇದು ಏನೇನು ಪ್ರಾಬ್ಲಮ್ ಇರುತ್ತೆ ಅದು ಸಾಲ್ವ್ ಮಾಡಿಕೊಂಡು MLA ಅವ್ರಿಗೆ ತಿಳಿಸ್ತಾ ಇರ್ತೀನಿ. ಈ ಥರ ಏರಿಯಾದಲ್ಲಿ ಕೆಲಸ ಇತ್ತು, ಮಾಡ್ಕೊಂಡು ಹೋಗ್ತಾ ಇದೆ ಭಾಳ ವರ್ಷದಿಂದ. ಪಬ್ಲಿಕ್ಕು ನೀವು ಇಲ್ಲಿಂದ ನಮ್ಮ ಹೊಸೂರು ರೋಡಿಂದ ಹಿಡಿದು ನಮ್ಮ ಫೆನ್ಸೇಜ್ ಚರ್ಚ್ವರೆಗೂ ಹೋದ್ರೂ ಪಬ್ಲಿಕ್ ಹತ್ರ ನೀವು ಕೇಳ್ಬೋದು ಸರ್. ನಾನು ಎವ್ರಿ ಡೇ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ನಮ್ಮ ತಮ್ಮ ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಚೆನ್ನಾಗೇ ಬೆಳೀತಾ ಇದ್ದ. ಈಗ ಇತ್ತೀಚಿನ ಸ್ವಲ್ಪ ದಿವಸದಿಂದ ಅವನಿಗೆ ಒಳ್ಳೆ ಬಿಸ್ನೆಸ್ಸು ಆಗಿತ್ತು. ಇವ್ರಿಗೆ ಅದು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಸರ್. ಇನ್ನೊಂದು, ಇವ್ನು ಮಾಡೋದು ಡ್ರೆಸ್ಸಪ್ಪು, ಅವನು ಹಾಕೋದು ಚಿಕ್ಕ ವಯಸ್ಸಿಂದಾನೇ ಭಾಳ ಒಂದು ಡಿಫ್ರೆಂಟಾಗಿ ಇರ್ತಾ ಅವನು. ಅದು ಇವ್ರಿಗೆ ಇತ್ತೀಚೆಯಲ್ಲಿ ಇದೆಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಇವರೆಲ್ಲ ಬೆಲ್ ಬಿಡ್ತಾರೆ, ಎಲ್ಲೋ ಹೋಗ್ಬಿಡ್ತಾರೆ. ಆಮೇಲೆ ಏರಿಯಾ ಒಳಗಡೆ ನಾವು ಏನೋ ಮಾಡೋಕ್ಕಾಗಲ್ಲ. ಆ ಥರ ಏನೇನೋ ಕಚ್ಚರ ಮೈಂಡ್ ಇಟ್ಕೊಂಡು ನಮ್ಮ ತಂದೆಗೆ, ನಮ್ಮ ತಮ್ಮನಿಗೆ ಇಷ್ಟು ದೊಡ್ಡ ನಮ್ಮ ಮನೆಗೆ ಲಾಸ್ ಮಾಡಿದ್ದಾರೆ ಸರ್. ನೋಡಿ, ಈ ಥರ ಪಾಲಿಟಿಕಲ್ ಫ್ಯೂಚರಲ್ಲಿ ನಿಮಗೇನೆ ಏನೇನ ಬೇಕಾಗಿದ್ದಿದ್ರೆ ನಿಮ್ಮ ತಮ್ಮನಿಗೆ ಈ ಥರ ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂದಿದ್ದರೆ ನಾನೇ ಬಿಟ್ಕೊಟ್ಬಿಡ್ತಾ ಇದ್ದೆ ಸರ್. ನನಗೆ ಪಾಲಿಟಿಕಲ್ ಕ್ಯಾರಿಯರ್ದ ಮೇಲೇ ಇಂಟ್ರೆಸ್ಟ್ ಇಲ್ಲ ಸರ್. ಹಂಗೆ ಮಾಡಿಬಿಟ್ಟಿದ್ದೆ ಸರ್. ನಾನು 25 ಇಯರ್ಸಿಂದ ನಾನು ವೇಟ್ ಮಾಡ್ಕೊಂಡು ಬರ್ತಾಯಿದ್ರು ಸರ್. ಈ ಏರಿಯಾ ಒಳಗಡೆ ಇವತ್ತಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿಲ್ಲ ಸರ್. ಇಡೀ ಏರಿಯಾಗೆ ಗೊತ್ತು. ಏನೋ ಒಂದು ಆಸೆ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ ಸರ್. ಈ ಥರ ಎಲ್ಲ ಆಗತ್ತೆ, ಈ ಥರ ಎಲ್ಲ ಆಗ್ಬೋದು ಅಂದಿದ್ದರೆ ನಾನು ಇದು ಮಾಡ್ತಾ ಇರಲಿಲ್ಲ ಸರ್. ಈ ಕೊಲೆ ನಡೆಯೋದಕ್ಕೂ 2 ದಿನ ಮೊದಲು ಈ ಅಬ್ಬಾಸು ದುಬೈಗೆ ಹೋಗಿದ್ದಾರೆ, ಅಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿದ್ದಾರೆ, ಸ್ಟೇಟಸ್ ಹಾಕ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಅಂದರೆ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಬಿಫೋರ್ ಹೋಗೋಕ್ಕೆ ಮುಂಚೆ ಕಾನ್ಸ್ಪಿರಸಿ ಮಾಡಿ ಹೋಗಿದ್ದಾರೆ ಅಂತೇಳಿ ತಮ್ಮ ಮಾಹಿತಿನ 100%.
100% ಇದೇ ಮಾಡಿ ಹೋಗಿರೋದು ಸರ್. 100% ಇವ್ರು ಹೋಗೋಕ್ಕೆ ಮುಂಚೆ ಎಲ್ಲ ಮಾಹಿತಿ ನಮಗೆ ಸಿಕ್ಕಿದೆ. ಅಂದರೆ ಪೊಲೀಸ್ ಅವ್ರಿಗೆ ಅದು ಎವಿಡೆನ್ಸ್ ಸಿಕ್ಕತ್ತೆ 100%. ಈ ಕೇಸಲ್ಲಿ ಕೆಲವ್ರು ಇದ್ದಾರೆ, ಮುಂಚೆ 1.5 ವರ್ಷ ಹಿಂದೆನೂ ಬೇರೆ ಕೇಸಲ್ಲಿ ಇದ್ದರು. ಆ ಟೈಮಲ್ಲಿನೇ ಇವನು ಅಬ್ಬಾಸು ಸುಲ್ತಾನ್ ಎಲ್ಲ ಹೋಗಿ ಅವ್ರಿಗೆಲ್ಲ ಬೇಲ್ ಮಾಡಿಸಿರೋದು. ಈ ಕೇಸಲ್ಲಿನೇ ಆ ಹುಡುಗರು ಇದ್ದಾರೆ. ಅವ್ರಿಗೆ ತೆಗೆದ್ರೆ ಅವ್ರಿಗೆ ಕೇಳಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಇದು ಹೈದರ್ ಅಲಿ ಸಹೋದರ ಸಲೀಂ ಅವರ ಮಾತು. ಅಂದರೆ ಪ್ರಕರಣದಲ್ಲಿ 7 ಜನರ ಅರೆಸ್ಟ್ ಮಾಡಲಾಗಿದೆ. ಆದರೆ ಅಬ್ಬಾಸ್ ಎನ್ನುವಾತ ಒಂದಷ್ಟು ಹಣಕಾಸಿನ ನೆರವನ್ನು ನೀಡಿದ್ದಾನೆ. ಅದಾದ ಬಳಿಕ ಆತ ಇಲ್ಲಿ ಕಾನ್ಸ್ಪರೆಸಿಯಲ್ಲಿ ಭಾಗಿಯಾಗಿದ್ದಾನೆ. ಯಾವಾಗ ಇವ್ರಿಗೆ ಡೀಲನ್ನು ಕೊಟ್ಟು ಸುಪಾರಿಯನ್ನು ಕೊಟ್ಟು ಆ ಬಳಿಕ ಆತ ದುಬೈನಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಕಾನೂನು ಮೇಲೆ ನಂಬಿಕೆ ಇದೆ, ಪೊಲೀಸರ ಮೇಲೆ ನಂಬಿಕೆ ಇದೆ. ಆತನ ಮೇಲೆ ಎವಿಡೆನ್ಸ್ ಸಿಕ್ಕ ತಕ್ಷಣ ಆತನನ್ನು ಕೂಡ ಅರೆಸ್ಟ್ ಮಾಡ್ತೀವಿ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಈಗ ಇನ್ನೂ ಕೂಡ ಆ ಕುಟುಂಬ ಒಂದಷ್ಟು ದುಃಖದಲ್ಲಿದೆ, ತಮ್ಮನನ್ನು ಕಳ್ಕೊಂಡಂತಹ ನೋವಲ್ಲಿದೆ. ಆ ಮಕ್ಕಳುಗಳು ಕೂಡ ಇನ್ನೂ ತಂದೆ ಚಿಕ್ಕಪ್ಪನನ್ನು ಕಳ್ಕೊಂಡಂತಹ ನೋವಲ್ಲಿದ್ದಾರೆ. ಇದು ಸಲೀಂ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.